ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ಯಾಮಿಲಿ ಮೆಂಬರ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸೂಪರ್ ಆಗಿದ್ದೀನಿ. ನನ್ನ ಹೆಸರು ಜೈ. ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಆದಷ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ತಿಳಿಸಿ. ಏನಾದರೂ ಚೇಂಜಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ಹೇಳಿಸ್ತಾ ಇರಿ. ಅದೇ ಥರ ವೀಡಿಯೋಸು ನಿಮ್ಮ ಮುಂದೆ ಇಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಗೈಸ್, ಎಲ್ಲರೂ ನನ್ನ ಕರ್ನಾಟಕ ಸಂಗಮ ಸೀರೀಸ್ನ ಇಷ್ಟಪಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನೂ ಹೆಚ್ಚಿಗೆ ಸಪೋರ್ಟ್ ಕೇಳುತ್ತಾ ನಾನು ಇವತ್ತಿನ ಬ್ಲಾಗ್ ನಾನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಏನು ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಇದು ಬಂದು ಕುಂದಾಪುರ ಪ್ರೈವೇಟ್ ಬಸ್ ಸ್ಟಾಪು. ನಾನು ಯಾಕೆ ಕುಂದಾಪುರದಲ್ಲಿದ್ದೀನಿ ಅಂದರೆ ಆಲ್ಮೋಸ್ಟ್ ಆಲ್ ಇದೆಲ್ಲ ಬಂದು ತುಳುನಾಡು ಅಲ್ವಾ. ತುಳುನಾಡು ಬಗ್ಗೆ ಇವತ್ತಿನ ಒಂದು ಸ್ಟೋರಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಮ್ಮ ಈಶ್ವರನ ಬಗ್ಗೆನೇ ಇವತ್ತಿನ ಸ್ಟೋರಿ ಆಗಿರುತ್ತೆ. ಬನ್ನಿ ನೋಡ್ಕೊಂಡು ಬರೋಣ ಇವತ್ತಿನ ಸ್ಟೋರಿ ಬಗ್ಗೆ. ಇವತ್ತು ಹೋಗ್ತಾ ಇದ್ದೀನಿ ತುಳೇಶ್ವರ ಟೆಂಪಲ್ ಅಂತ ಒಂದು ದೇವಸ್ಥಾನ ಇದೆ. ಅದು ಬಂದು ಸ್ವಲ್ಪ ಗ್ರಾಮದೊಳಗಡೆ ಇದೆ. ಅದನ್ನು ನಾನು ದೊಡ್ಡದಾಗಿ ಕವರ್ ಮಾಡಿರೋದು. ನನಗೆ ಎಷ್ಟು ಆಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ನಿಮ್ಮ ಮುಂದಕ್ಕೆ ಇಡ್ತಾ ಇದ್ದೀನಿ. ಸೊ ಬನ್ನಿ, ಕುಂದಾಪುರದಲ್ಲಿ ತುಳೇಶ್ವರನ್ ಟೆಂಪಲ್ ಬಗ್ಗೆ ಇವತ್ತಿನ ಸ್ಟೋರಿ ಆಗಿರುತ್ತೆ, ನೋಡ್ಕೊಂಬನ್ನಿ. ಶ್ರೀ ತುಳುವೇಶ್ವರ ದೇವಸ್ಥಾನ ಕತೆ ಕನ್ನಡದಲ್ಲಿ. ಶ್ರೀ ತುಳುವೇಶ್ವರ ದೇವಸ್ಥಾನವು ತುಳುನಾಡಿನ ಪ್ರಮುಖ ದೇವಾಲಯಗಳಲ್ಲಿ ಒಂದು. ಈ ದೇವಾಲಯವು ಶಿವನ ವಿವಿಧ ರೂಪಗಳಲ್ಲಿ ಒಂದಾದ ತುಳುವೇಶ್ವರನಿಗೆ ಮೀಸಲಾಗಿದೆ. ತುಳುವೇಶ್ವರ ಎಂಬ ಹೆಸರು ತುಳುನಾಡಿನ ದೇವತೆ ಶೈವ ಪರಂಪರೆಗೂ ಮತ್ತು ಆ ಪ್ರದೇಶದ ಜನಸಾಂಸ್ಕೃತಿಕ ಇತಿಹಾಸಕ್ಕೂ ಸಂಬಂಧಿಸಿದೆ. ದೇವಾಲಯದ ಕತೆ. ಇದು ಪ್ರಾಚೀನ ಕಾಲದಲ್ಲಿ ತುಳುನಾಡಿನಲ್ಲಿ ಪರಬ್ರಹ್ಮನ ಆಶೀರ್ವಾದದಿಂದ ಸ್ಥಾಪಿತವಾಯಿತೆಂದು ನಂಬಲಾಗಿದೆ. Ari's chiefs or kings like the Elupas or Jain rulers are believed to have built or patronized it. ಶ್ರೀ ತುಳುವೇಶ್ವರನನ್ನು ಆ ಕಾಲದ ಜನರು ತಮ್ಮ ರಕ್ಷಕ ದೇವರಾದಂತೆ ಪೂಜಿಸುತ್ತಿದ್ದರು. ನಂಬಿಕೆಗೆ ಅನುಸಾರವಾಗಿ ಈ ದೇವರು ಆ ಪ್ರದೇಶದ ರೈತರಿಗೆ ಉತ್ತಮ ಬೆಳೆಯ ಹಸಿರು, ಸಮೃದ್ಧಿಯ ಜೀವನ ಮತ್ತು ಬಿಸಿಲಿನ ಭೀತಿಯಿಂದ ರಕ್ಷಣೆ ನೀಡುತ್ತಿದ್ದ. ಆಚಾರಗಳು ಮತ್ತು ಉತ್ಸವಗಳು. ಮಹಾಶಿವರಾತ್ರಿ. ಇಲ್ಲಿ ಭಕ್ತರು ಶತಗಣದಲ್ಲಿ ಜಮಾವಣೆಯಾಗಿ ಶ್ರೀ ತುಳುವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಆಷಾಢ ಮಾಸದಲ್ಲಿ ವಿಶೇಷ ಅಭಿಷೇಕ, ಧೂಪದೀಪ ಆರತಿ ನಡೆಯುತ್ತದೆ. ಇಲ್ಲಿನ ಗುರುಸ್ಥಾನವು ಶಕ್ತಿಯ ಕೇಂದ್ರವಾಗಿದ್ದು ಭಕ್ತರು ತಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಪ್ರಾರ್ಥಿಸುತ್ತಾರೆ. ಇದು ತುಳುನಾಡಿನ ಸಂಸ್ಕೃತಿಯ ಶಕ್ತಿಮುಕ್ತ ತಾಂತ್ರಿಕ ಶೈವ ಪರಂಪರೆಯ ಪ್ರತೀಕವಾಗಿದೆ. ಈ ದೇವಾಲಯ ಕೇವಲ ಧಾರ್ಮಿಕ ಮಹತ್ವವಲ್ಲ, ಇದು ನಾಡಿನ ಭೂತಕಾಲದ ಗೌರವಪೂರ್ವಕ ಚಿಹ್ನೆಯೂ ಆಗಿದೆ. ದೇವಾಲಯದ ನಾಮಕರಣ ಮತ್ತು ಪೌರಾಣಿಕ ಮಭೂಮಿ. ತುಳುವೇಶ್ವರ ಎಂಬ ಹೆಸರು ಎರಡು ಪದಗಳಿಂದ ಬರುತ್ತದೆ. ತುಳು ತುಳುನಾಡು ಮತ್ತು ಈಶ್ವರ ಶಿವ. ಇದರಿಂದ ದೇವರು ತುಳುನಾಡಿನ ಶಿವರೂಪವೆಂದು ಅರ್ಥವಾಗುತ್ತದೆ. ಕೆಲ ಶಾಸ್ತ್ರೀಯ ಲಿಪಿಗಳ ಪ್ರಕಾರ ಈ ದೇವಾಲಯವು ಸುಮಾರು 1200-1500 ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿರಬಹುದು. ಅದು ಚೋಳ, ಹಲೆರು ಅಥವಾ ಅಲುಪ ರಾಜ್ಯಾಧಿಪತಿಗಳಿಂದ ಪೋಷಿಸಲ್ಪಟ್ಟಿತ್ತು ಎಂಬ ನಂಬಿಕೆ ಇದೆ. ಈ ದೇವಾಲಯವು ಶಕ್ತಿತತ್ವ ಮತ್ತು ಶೈವತತ್ವಗಳ ಸಂಯೋಜನೆಯಾಗಿ ಗುರುತಿಸಲ್ಪಡುತ್ತದೆ. ಇಲ್ಲಿನ ಶಿವಲಿಂಗವು ಸ್ವಯಂಭೂ, ಸ್ವತಃ ಪ್ರತ್ಯಕ್ಷವಾದ ಎಂದು ಸ್ಥಳೀಯರು ನಂಬುತ್ತಾರೆ. ದೇವಾಲಯದ ವಿಶಿಷ್ಟತೆ. 1. ಶಿಲ್ಪ ಮತ್ತು ವಾಸ್ತುಶಿಲ್ಪ. ದೇವಾಲಯವು ತುಳುನಾಡಿನ ವೈಶಿಷ್ಟ್ಯಪೂರ್ಣ ಶಿಲ್ಪಕಲೆಯಿಂದ ಕೂಡಿದೆ. ಕಲ್ಲಿನ ಕೆತ್ತನೆ, ಭಿತ್ತಿ ಚಿತ್ರಣಗಳು ಮತ್ತು ನೃತ್ಯಮೂರ್ತಿಗಳು. 2. ಪವಿತ್ರ ಕೊಳ ತೀರ್ಥ. ದೇವಾಲಯದ ಸಮೀಪವಿರುವ ಪವಿತ್ರ ಕೊಳ ಕೆರೆಯಲ್ಲಿ ಸ್ನಾನ ಮಾಡಿದ ನಂತರ ದೇವದರ್ಶನ ಮಾಡುವ ಪ್ರವೃತ್ತಿ ಇದೆ. ಇದನ್ನು ಪಾಪ ವಿಮೋಚನೆಯ ದಾರಿ ಎಂದು ಭಕ್ತರು ನಂಬುತ್ತಾರೆ. 3. ಅಂತರಾಳ ಮತ್ತು ಗರ್ಭಗುಡಿ. ಗರ್ಭಗುಡಿಯಲ್ಲಿ ಶಿವಲಿಂಗವಿದೆ. ಇದರ ಸುತ್ತಲೂ ನಂದಿ, ಗಣೇಶ ಮತ್ತು ಪಾರ್ವತಿಯ ಮೂರ್ತಿಗಳು ಇವೆ. ಪ್ರಸಿದ್ಧ ಉತ್ಸವಗಳು. ಕಾರ್ತಿಕ ಮಾಸದ ದೀಪೋತ್ಸವ. ಸಾವಿರಾರು ದೀಪಗಳಿಂದ ದೇವಾಲಯ ಬೆಳಗುತ್ತದೆ. ಭಕ್ತರು ತಮ್ಮ ಮನಸ್ಸಿನ ಇಚ್ಛೆ ಪೂರ್ಣಕ್ಕಾಗಿ ದೀಪ ಹಚ್ಚುತ್ತಾರೆ. ಭೂತಾರಾಧನೆ ಮತ್ತು ನೇಮೋತ್ಸವ. ಇದು ತುಳುನಾಡಿಗೆ ವಿಶಿಷ್ಟವಾದ ಸಂಪ್ರದಾಯ. ಇಲ್ಲಿ ದೈವಗಳನ್ನು ಆವಾಹನೆ ಮಾಡಿ ದೇವರ ಇಚ್ಛೆಯನ್ನು ಜನರಿಗೆ ತಿಳಿಸುವ ಪ್ರಯೋಗ ನಡೆಯುತ್ತದೆ. ಆನುಕಾಲಿಕ ಜಾತ್ರೆ. ವರ್ಷದಲ್ಲಿ ಒಂದು ಬಾರಿ ನಡೆಯುವ ಈ ಜಾತ್ರೆಯಲ್ಲಿ ಭಕ್ತರು ನಡಿಗೆ ಹಾದಿಯಲ್ಲಿ ಬಂದು ದೇವದರ್ಶನ ಮಾಡುತ್ತಾರೆ. ಆಧ್ಯಾತ್ಮಿಕ ಮಹತ್ವ. ತುಳುವೇಶ್ವರ ದೇವಾಲಯವು ಶಿವನ ತಪಸ್ಸು, ಶಕ್ತಿ, ಸಹನೆ ಮತ್ತು ಪ್ರಚಂಡತೆಗೆ ಪ್ರತೀಕವಾಗಿದೆ. ಇಲ್ಲಿಗೆ ಬರುವ ಭಕ್ತರು ತಮ್ಮ ಮನ ಶಾಂತಿ, ಆರೋಗ್ಯ, ಕುಟುಂಬ ಸೌಖ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಶಿವನು ಇಲ್ಲಿ ತುಳುವೇಶ್ವರನ ರೂಪದಲ್ಲಿ ಪ್ರತಿಷ್ಠಾಪಿತನಾದನು. ಅಲ್ಲದೆ ಸ್ಥಳೀಯ ಪುರಾಣಗಳ ಪ್ರಕಾರ ಇಲ್ಲಿನ ಮಣ್ಣು ಶಕ್ತಿಯುತವಾಗಿದ್ದು ಅನೇಕ ಯೋಗಿಗಳು, ತಪಸ್ವಿಗಳು ಈ ಪ್ರದೇಶದಲ್ಲಿ ಸಾಧನೆ ಮಾಡಿದ್ದರು.
ಈ ಸ್ಥಳದ ಶಕ್ತಿಯಿಂದಾಗಿ ಇಲ್ಲಿ ಸ್ಥಾಪಿತ ಶಿವಲಿಂಗವು ಸ್ವಯಂಭೂ ಲಿಂಗ ಎಂದು ನಂಬಲ್ಪಡುತ್ತದೆ. ದೈವ ಆರಾಧನೆ ತುಳುನಾಡಿನ ವಿಶೇಷತೆ. ತುಳುನಾಡಿನಲ್ಲಿ ಭಕ್ತರು ದೈವ ಆರಾಧನೆ ಅಂದರೆ ಭೂತ ಮತ್ತು ನೇಮದ ಮೂಲಕ ದೇವರ ಇಚ್ಛೆಯನ್ನು ತಿಳಿಯುತ್ತಾರೆ. ತುಳುವೇಶ್ವರ ದೇವಸ್ಥಾನದಲ್ಲಿ ಕೂಡ ಭೂತಾರಾಧನೆಯು ಪ್ರಮುಖವಾಗಿದೆ. ದೇವಾಲಯದ ರಾತ್ರಿಕಾಲದ ನೇಮೋತ್ಸವಗಳಲ್ಲಿ ದೈವ ತಾನಾಗಿಯೇ ಆವರಿಸುತ್ತಾನೆ ಎಂಬ ನಂಬಿಕೆ ಇದೆ. ಇದು ಶಕ್ತಿಯ ನಿಜವಾದ ಪ್ರತ್ಯಕ್ಷ ರೂಪ ಎಂಬ ನಂಬಿಕೆ ಇದೆ. ಸ್ಥಳೀಯರು ತಮ್ಮ ಅನುಭವ ಹಂಚಿಕೊಳ್ಳುವ ರೀತಿಗಳು. ಅನೇಕ ಭಕ್ತರು ತಮ್ಮ ಇಚ್ಛೆಗಳ ಪೂರಣ ನಂತರ ದೇವರಿಗೆ ಹರಕೆ ಸಲ್ಲಿಸುತ್ತಾರೆ. ಅಂದರೆ ಬೆಳಗ್ಗೆ ಮೊಟ್ಟೆ, ತೆಂಗಿನಕಾಯಿ, ಗಾಜುಹಾರಗಳು, ವಸ್ತ್ರ ಮುಂತಾದವು. ಹರಕೆ ಪೂಜೆ ಎಂಬುದು ಇಲ್ಲಿ ಬಹುಮಾನ್ಯ ಆಚರಣೆ. ಅನೇಕ ಮಹಿಳೆಯರು ಸಾಂಪ್ರದಾಯಿಕ ತಲೆಯ ಮೇಲೆ ದೀಪ ಹಿಡಿದು ದೇವರಿಗೆ ಆರತಿ ಅರ್ಪಿಸುತ್ತಾರೆ. ದೇವಾಲಯದ ಪರಿಕರಗಳು ಮತ್ತು ಸಂಸ್ಕೃತಿ. ನಂದಿ ದೇವರು. ದೇವಸ್ಥಾನದ ಒಳಪ್ರಾಂಗಣದಲ್ಲಿ ದೊಡ್ಡ ನಂದಿ ಮೂರ್ತಿ ಇದೆ. ಭಕ್ತರು ಮೊದಲಾಗಿ ನಂದಿಗೆ ಪ್ರಣಾಮ ಮಾಡಿ ನಂತರ ಶಿವನ ದರ್ಶನ ಮಾಡುತ್ತಾರೆ. ಧ್ವಜಸ್ತಂಭ ಮತ್ತು ಬಲಿಪೀಠ. ದೇವಸ್ಥಾನದ ಒಳಗೆ ಪ್ರವೇಶದ ಬಲಭಾಗದಲ್ಲಿ ಧ್ವಜಸ್ತಂಭವಿದೆ. ಮಹಾ ಉತ್ಸವ ಸಮಯದಲ್ಲಿ ಇಲ್ಲಿ ಧ್ವಜಾರೋಹಣ ನಡೆಯುತ್ತದೆ. ಅನ್ನದಾನ ಸಂಪ್ರದಾಯ. ಪ್ರತಿದಿನ ದೇವಾಲಯದಲ್ಲಿ ಅಭಕ್ತರಿಗೆ ಅನ್ನದಾನ ಮಾಡಲಾಗುತ್ತದೆ. ಶಾಸನಶಾಸ್ತ್ರೀಯ ದಾಖಲೆಗಳು. ಕೆಲವು ಶಾಸನಗಳ ಪ್ರಕಾರ ಈ ದೇವಸ್ಥಾನವು 9ನೇ ಶತಮಾನದಷ್ಟು ಹಳೆಯದು. ಚೋಳರಾಜರು, ಆಲೂಪ ರಾಜವಂಶದವರು ಹಾಗೂ ಕೆಲವು ಜೈನ ಸಮಾಜದ ವ್ಯಕ್ತಿಗಳ ಸಹಕಾರದಿಂದ ಈ ದೇವಾಲಯ ವಿಸ್ತಾರಗೊಂಡಿದೆ. ನಂತರದ ಹಳೆಯ ಶಿಲಾಶಾಸನಗಳಲ್ಲಿ ದೇವಾಲಯದ ಭೂಮಿದಾನ, ಉತ್ಸವ ವೆಚ್ಚದ ವಿವರಗಳು ಲಭ್ಯವಿವೆ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನೆಲ್ ಹೆಸರು ಲೈಫ್ ಮೇಕ್ ಚೇಂಜರ್. ನನ್ನ ಹೆಸರು ಜೈ. ಹೆಚ್ಚಿನ ವಿಡಿಯೋಗಳಿಗೆ ಬೆಂಬಲ ನೀಡುತ್ತೀರಿ.